Hello everybody. In this video I am going to explain a problem on computation of aggregate turnover and taxable turnover. See the problem. Mohanlal Jain is a registered dealer in Kanpur. Kanpur is in the state of UP, having branches in different places. The name of the SSC is Mohanlal Jain and he is registered in Kanpur. Kanpur is in UP state. So the business has branches in different places. ಬೇರೆ ಬೇರೆ ಕಡೆ ಬ್ರಾಂಚಸ್ ಇದೆ. From the following particulars, compute his aggregate turnover and taxable turnover. So ನಾವೇನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ aggregate turnover ಮತ್ತು taxable turnoverನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. So the headings of the columns will be computation of aggregate turnover and taxable turnover. That will be the heading of the solution part. And the headings of the columns will be aggregate turnover and taxable turnover. Problem ಅಲ್ಲಿ ಏನು ಹೇಳ್ಯಾರೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಇಸ್ ಔಟ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ ಯು ಪಿ. ಫಸ್ಟ್ ನಾವು ಬರೀ ಎಗ್ರಿಗೇಟ್ ಟರ್ನೋವರ್ ಕ್ಯಾಲ್ಕುಲೇಷನ್ ಮಾತ್ರ ಮಾಡುವ. ಟ್ಯಾಕ್ಸೇಬಲ್ ಟರ್ನೋವರ್ ಫಾರ್ ದ ಟೈಮ್ ಬೀಯಿಂಗ್ ವಿಲ್ ಇಗ್ನೋರ್. ಎಗ್ರಿಗೇಟ್ ಟರ್ನೋವರ್ ಕೇಸಲ್ಲಿ ಆಲ್ ಸೇಲ್ ಟ್ರಾನ್ಸಾಕ್ಷನ್ಸ್ ಆರ್ ಟು ಬಿ ಕನ್ಸಿಡರ್ಡ್. ಎಲ್ಲ ಸೇಲ್ ಟ್ರಾನ್ಸಾಕ್ಷನ್ಸ್ನ ನಾವು ಎಗ್ರಿಗೇಟ್ ಟರ್ನೋವರಿಗೆ ಕನ್ಸಿಡರ್ ಮಾಡಬೇಕು, ಪರ್ಚೇಸ್ನ ಕನ್ಸಿಡರ್ ಮಾಡಬಾರ್ದು. ಸೊ ಇಲ್ಲಿ ಔಟ್ವರ್ಡ್ ಸಪ್ಲೈ ಅಂತ ಹೇಳ್ತಾ ಇರೋದು ಅದು ಯಾವುದೇ ಸ್ಟೇಟಿಗೆ ಬೇಕಾರಾಗಲಿ, ಸಿನ್ಸ್ ಇಟ್ ಈಸ್ ಸೇಲ್ ಟ್ರಾನ್ಸಾಕ್ಷನ್ ಯು ಹ್ಯಾವ್ ಟು take the amount in the aggregate turnover column. So outward supply of goods to a registered dealer in UP in the aggregate turnover column it will be 13,40,000. Next one, outward supply to an unregistered dealer in Lucknow. Lucknow is also in the state of UP. Outward supply anta ಹೇಳ್ತಾ ಇದ್ದಾರೆ. So you have to consider 15,80,000 in the aggregate turnover column. 15,80,000 in the aggregate turnover column ಅಲ್ಲಿ ತೋರಿಸಬೇಕಾಗುತ್ತೆ, ಯಾಕಂದರೆ it is sale transaction only. ಗೂಡ್ಸ್ ಸಪ್ಲೈ ಟು ಎ ಜಾಬ್ ವರ್ಕರ್ ಫಾರ್ ಫರ್ದರ್ ಪ್ರೊಸೆಸಿಂಗ್. ಜಾಬ್ ವರ್ಕರಿಗೆ ಗೂಡ್ಸ್ನ ಸಪ್ಲೈ ಮಾಡ್ಯಾನ ಮೋಹನ್ಲಾಲ್ ಜೈನ್. ದ ಎಸ್ ಎಸ್ ಸಿ ಹ್ಯಾಸ್ ಸಪ್ಲೈಡ್ ಗೂಡ್ಸ್ ಟು ಜಾಬ್ ವರ್ಕರ್ ಫಾರ್ ಫರ್ದರ್ ಪ್ರೊಸೆಸಿಂಗ್. ಇಫ್ ಎನಿ ಗೂಡ್ಸ್ ಆರ್ ಸಪ್ಲೈಡ್ ಟು ದ ಜಾಬ್ ವರ್ಕರ್ ಇಟ್ ಈಸ್ ನಾಟ್ ಎ ಸಪ್ಲೈ. ಸೊ ಇನ್ ದ ಅಗ್ರಿಗೇಟ್ ಟರ್ನೋವರ್ ಕಾಲಮ್ ಯು ಹ್ಯಾವ್ ಟು ಶೋ ಇಟ್ ಆಸ್ ನಾಟ್ ಎ ಸಪ್ಲೈ. ನೆಕ್ಸ್ಟ್ ಒನ್, goods transferred to branch office at Guwahati. Guwahati is in the state of Assam. Goods transferred to branch office at Guwahati. From UP to Guwahati the goods have been transferred. ಅಂದರೆ ಸೇಲ್ ಅಂತಲೇ ಆಯಿತು ಸ್ಟೂಡೆಂಟ್ಸ್. ಸೊ ಒನ್ಸ್ ಅಗೇನ್ ಇಟ್ ಈಸ್ ಇಂಟರ್ಸ್ಟೇಟ್ ಸಪ್ಲೈ, ಸೊ ಇಟ್ ಈಸ್ ಟ್ಯಾಕ್ಸೇಬಲ್. ನೀವು ಅದನ್ನ ಅಗ್ರಿಗೇಟ್ ಟರ್ನೋವರಲ್ಲಿ ತೋರಿಸ್ಬೇಕಾಗುತ್ತೆ. 6,40,000 ಇಂದ ಅಗ್ರಿಗೇಟ್ ಟರ್ನೋವರ್ ಕಾಲಮ್. ನೆಕ್ಸ್ಟ್ ಒನ್, ಗೂಡ್ಸ್ ಸಪ್ಲೈ ಟು ಎ ಎಸ್ ಸಿ ಝೆಡ್ ಡೆವಲಪರ್ ಇನ್ ಯು ಪಿ. ಎಸ್ ಸಿ ಝೆಡ್ ಡೆವಲಪರಿಗೆ ಗೂಡ್ಸ್ ಸಪ್ಲೈ ಮಾಡಿರೋದು. ಒನ್ಸ್ ಅಗೇನ್ ಇಟ್ ಇಸ್ ಸೇಲ್ ಓನ್ಲಿ. ಅದು if goods are supplied to these 5 areas SEZ, FTZ, EOU, EHTP, STP, 5 areas ಗೆ ಗೂಡ್ಸ್ ಸಪ್ಲೈ ಮಾಡಿದ್ದೆ ಆದರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಡೀಮ್ಡ್ ಎಕ್ಸ್ಪೋರ್ಟ್. ಅದನ್ನ ಎಕ್ಸ್ಪೋರ್ಟ್ ಅಂತ ಟ್ರೀಟ್ ಮಾಡ್ತೀವಿ. ನೀವು ಅಗ್ರಿಗೇಟ್ ಟರ್ನೋವರಲ್ಲಿ ಅದು ಡೀಮ್ಡ್ ಎಕ್ಸ್ಪೋರ್ಟ್ಸ್ ಆಗಿರಲಿ ಎಕ್ಸ್ಪೋರ್ಟ್ಸ್ ಆಗಿರಲಿ ಒನ್ ಆ್ಯಂಡ್ ದ ಸೇಮ್. ಎಕ್ಸ್ಪೋರ್ಟ್ ಅಂದರೂ ಸೇಲೆ. ಸೊ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಇನ್ ದ ಅಗ್ರಿಗೇಟ್ ಟರ್ನೋವರ್ ಕಾಲಮ್. ಸೊ ಅಗ್ರಿಗೇಟ್ ಟರ್ನೋವರ್ ಕಾಲಮಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ 5,60,000 ಅಂತ ತೋರಿಸ್ಬೇಕಾಗುತ್ತೆ, ಬಿಕಾಸ್ ಎಕ್ಸ್ಪೋರ್ಟ್ಸ್ ಇಸ್ ನಥಿಂಗ್ ಬಟ್ ಸೇಲ್ ಓನ್ಲಿ. ನೆಕ್ಸ್ಟ್ ಒನ್, ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಫ್ರಮ್ ಆ್ಯನ್ ಅನ್ರಿಜಿಸ್ಟರ್ಡ್ ಡೀಲರ್ ಇಂಟ್ರಾಸ್ಟೇಟ್. ಇನ್ವರ್ಡ್ ಸಪ್ಲೈ ಅಂತ ಹೇಳ್ತಾ ಇದ್ದಾರೆ. ಇನ್ವರ್ಡ್ ಸಪ್ಲೈ ಅಂದರೆ ಪರ್ಚೇಸ್ ಅಂತ ಆಯಿತು. ಸೊ ವೈಲ್ ಕಂಪ್ಯೂಟಿಂಗ್ ಅಗ್ರಿಗೇಟ್ ಟರ್ನೋವರ್ ಪರ್ಚೇಸ್ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ಕನ್ಸಿಡರ್. ಹಾಗಾಗಿ ಇನ್ವರ್ಡ್ ಸಪ್ಲೈನ ನಾವು ಕನ್ಸಿಡರ್ ಮಾಡಲ್ಲ. ಸೊ ನಾವೇನಂತ ಬರೀಬೇಕಾಗುತ್ತೆ ಅಂದರೆ ನಾಟ್ ಟ್ಯಾಕ್ಸೇಬಲ್ ಅಂತ ಬರೀಬೇಕು ರಿಗಾರ್ಡಿಂಗ್ ಇನ್ವರ್ಡ್ ಸಪ್ಲೈ. ನೆಕ್ಸ್ಟ್ ಒನ್, ಪಾಯಿಂಟ್ ನಂಬರ್ ಜಿ, inward supply of goods from a registered dealer. Once again it is inward supply only students, purchase transaction. So what you are supposed to write? Not taxable. In the aggregate turnover column you have to write not taxable. Next one, outward supply to corporate office of TCS Delhi. outward supply ಅಂತ ಹೇಳ್ತಾ ಇರೋದು. outward supply ಅಂತ ಹೇಳಿದ್ರೆ ಸೇಲ್. ಸೊ ಉಳಿದಿದ್ದು ನೀವು ಫುಲ್ ಟ್ರಾನ್ಸಾಕ್ಷನ್ ಓದಬೇಕಂತೇನಿಲ್ಲ. ಸ್ಟ್ರೈಟ್ ಅವೇ outward supply to corporate office of TCS Delhi, show the amount in the amount column 4 lakh rupees. Next one, goods supplied by the job worker directly to a dealer. ಜಾಬ್ ವರ್ಕರ್ ಆದವನು ಡೈರೆಕ್ಟಾಗಿ ಒಬ್ಬ ಡೀಲರಿಗೆ ಗೂಡ್ಸ್ನ ಸಪ್ಲೈ ಮಾಡಿಯಾನೆ. ತನ್ನ ಡೀಲರಿಗೆ ಅವ್ನು ರಿಟರ್ನ್ ಮಾಡಿದ್ದಲ್ಲ, ಇನ್ನೊಬ್ಬ ಡೀಲರ್ಗೆ ಸೇಲ್ ಮಾಡಿರುವಂಥದ್ದು. ಜಾಬ್ ವರ್ಕರ್, ಒನ್ಸ್ ಅಗೇನ್ ಹಿಯರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಜಾಬ್ ವರ್ಕರ್ ಪ್ಲೇಸ್ ಕೊಟ್ಟಿಯಾರ ನೋಡಿ ಪಾಯಿಂಟ್ ನಂಬರ್ ಐಯಲ್ಲಿ, ವೆದರ್ ದ ಜಾಬ್ ವರ್ಕರ್ ಪ್ಲೇಸ್ ಇಸ್ ಗಿವನ್ ಇಲ್ಲ. ನೀವೇನು ಎಸ್ಯೂಮ್ ಮಾಡಬೇಕು, ವೇರ್ ದ ಎಸ್ ಎಸ್ ಸಿ ಹ್ಯಾಸ್ ಲೊಕೇಟೆಡ್ ಹಿಸ್ ಬಿಸ್ನೆಸ್. ಎಸ್ ಎಸ್ ಸಿ ಎಲ್ಲಿ ಬಿಸ್ನೆಸ್ ಲೊಕೇಟ್ ಮಾಡ್ಯಾನಂದರೆ ಯು ಪಿಲಿದೆ. ಯು ಪಿಲಿ ಕಾನ್ಪುರಲ್ಲಿ. ಎಸ್ ಎಸ್ ಸಿಯ ಬಿಸ್ನೆಸ್ ಇರೋದು ಯು ಪಿಲಿ. ಹಾಗಾಗಿ ಜಾಬ್ ವರ್ಕರ್ ಪ್ಲೇಸ್ ಕೂಡ ನೀವೇನು ಎಸ್ಯೂಮ್ ಮಾಡಬೇಕಂದ್ರೆ ಯು ಪಿಲೇ ಇದೆ ಅಂತ ಎಸ್ಯೂಮ್ ಮಾಡಬೇಕು. ನಾವು ದ ಜಾಬ್ ವರ್ಕರ್ ಹ್ಯಾಸ್ ಸಪ್ಲೈಡ್ ಗೂಡ್ಸ್ ಟು ಅನದರ್ ಡೀಲರ್. ಇನ್ನೊಬ್ಬ ಡೀಲರ್ಗೆ ಸಪ್ಲೈ ಮಾಡ್ಯಾನೆ. ಡೈರೆಕ್ಟ್ಲಿ ಟು ಎ ಡೀಲರ್ ಅಂತ ಹೇಳ್ತಾ ಇದ್ದಾನೆ.
ಈಗ ಬೈಯಿಂಗ್ ಡೀಲರ್ನ ಪ್ಲೇಸ್ ಇಲ್ಲಿ ಹೇಳಿದ. ಒನ್ಸ್ ಅಗೇನ್ ಬೈಯಿಂಗ್ ಡೀಲರ್ ಪ್ಲೇಸ್ ಕೊಟ್ಟಿಲ್ಲ ಅಂತಾದಾಗ ನೀವು ಜಾಬ್ ವರ್ಕರ್ ಅದೇ ಅಂದರೆ ವಿದಿನ್ ದ ಸ್ಟೇಟ್ ಅಂತಲೇ ಎಸ್ಯೂಮ್ ಮಾಡಬೇಕು. ಈಗ ಜಾಬ್ ವರ್ಕರ್ ಯು ಪಿ ಅಂತ ಆದರೆ ಬೈಯಿಂಗ್ ಡೀಲರ್ ಕೂಡ ಎಲ್ಲಿರ್ತಾನೆ ಅಂತ ಹೇಳಿದ್ರೆ ಯು ಪಿ ಅಂತಲೇ. ಸೊ ರಿಮೆಂಬರ್ ದಿಸ್, ಎಲ್ಲಾದರೂ ಪ್ಲೇಸ್ ಎಲ್ಲರೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಎಸ್ಯೂಮ್ ಇಟ್ ಆಸ್ ವಿದಿನ್ ದ ಸ್ಟೇಟ್ ಓನ್ಲಿ. ನಾವು ಜಾಬ್ ವರ್ಕರ್ ಹ್ಯಾಸ್ ಸಪ್ಲೈಡ್ ಟು ಅನದರ್ ಡೀಲರ್. ಒನ್ಸ್ ಅಗೇನ್ ಇಟ್ ಇಸ್ ಸೇಲ್ ಓನ್ಲಿ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಫಾರ್ ಎಗ್ರಿಗೇಟ್ ಟರ್ನೋವರ್. ಎಗ್ರಿಗೇಟ್ ಟರ್ನೋವರಿಗೆ 1,50,000 ಅಂತ ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ಒನ್, ರಿಸೀವ್ಡ್ ಸರ್ವಿಸಸ್ ಫ್ರಮ್ ಟಿ ಸಿ ಎಸ್ ಲಿಮಿಟೆಡ್ ಡೆಲ್ಲಿ. ರಿಸೀವ್ಡ್ ಸರ್ವಿಸಸ್ ಅಂತ ಹೇಳ್ತಾ ಇರೋದು, ರಿಸೀವ್ಡ್ ಸರ್ವಿಸಸ್ ಮೀನ್ಸ್ ಪರ್ಚೇಸ್ ಇನ್ವರ್ಡ್ ಸಪ್ಲೈ, ಸೊ ಇಟ್ ಇಸ್ ನಾಟ್ ಟ್ಯಾಕ್ಸೇಬಲ್. ಇನ್ ದ ಅಮೌಂಟ್ ಕಾಲಮ್ ಯು ಹ್ಯಾವ್ ಟು ಶೋ ಇಟ್ ಆಸ್ ನಾಟ್ taxable. Next is GST paid students. GST taxes should not be considered for aggregate turnover. Aggregate turnover ಗೆ ನಾವು ಕನ್ಸಿಡರ್ ಮಾಡಬಾರ್ದು, ನಾಟ್ ಟ್ಯಾಕ್ಸೇಬಲ್ ಅಂತ ಬರೀಬೇಕಾಗುತ್ತೆ. ನಾವು ವಿ ಶಾಲ್ ಕಾನ್ಸಂಟ್ರೇಟ್ ರಿಗಾರ್ಡಿಂಗ್ ಟ್ಯಾಕ್ಸೇಬಲ್ ಟರ್ನೋವರ್. ಟ್ಯಾಕ್ಸೇಬಲ್ ಟರ್ನೋವರ್ ಕ್ಯಾಲ್ಕುಲೇಷನ್ ನಾವು ನೋಡುವ. ಸೊ ಸೊಲ್ಯೂಷನ್ ಪಾರ್ಟ್ನೇ ನೋಡಿ. ಅಗ್ರಿಗೇಟ್ ಟರ್ನೋವರ್ಗೆ ನಾವೇನು ತೊಗೊಂಡಿದ್ದೀವಲ್ಲ ಟ್ರಾನ್ಸಾಕ್ಷನ್ಸ್, ಅದೇ ಟ್ರಾನ್ಸಾಕ್ಷನ್. ಔಟ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ ಯು ಪಿ ಅಂತ ಹೇಳ್ಯಾರೆ. ಅಂದರೆ ಔಟ್ವರ್ಡ್ ಸಪ್ಲೈ ಸೇಲ್ ಟ್ರಾನ್ಸಾಕ್ಷನ್ ಯಾರಿಗೆ ಸೇಲ್ ಮಾಡಿರೋದಂದರೆ ಯು ಪಿ. ಎಸ್ ಎಸ್ ಸಿ ಈಸ್ ಇನ್ ಯು ಪಿ ಓನ್ಲಿ. ಎಸ್ ಎಸ್ ಸಿ ಕೂಡ ಯು ಪಿಲಿದ್ದಾನೆ, ಸೇಲ್ ಕೂಡ ಯು ಪಿ ಡೀಲರಿಗೆ, ಇನ್ನೊಬ್ಬ ಯು ಪಿ ಡೀಲರಿಗೆ ಸೇಲ್ ಮಾಡಿರುವಂಥದ್ದು. ಇಂಟ್ರಾ ಸ್ಟೇಟ್ ಸಪ್ಲೈ ಇಟ್ ಇಸ್ ಟ್ಯಾಕ್ಸೇಬಲ್. ಸೊ 13,40,000 ಇಂದ ಟ್ಯಾಕ್ಸೇಬಲ್ ಟರ್ನ್ ಓವರ್ ಕಾಲಮ್. ಸಿ ದ ಪಾಯಿಂಟ್ ಬಿ, ಔಟ್ವರ್ಡ್ ಸಪ್ಲೈ ಟು ಆ್ಯನ್ ಅನ್ರಿಜಿಸ್ಟರ್ಡ್ ಡೀಲರ್ ಇನ್ ಲಕ್ನೌ. ಒನ್ಸ್ ಅಗೇನ್ ಇಟ್ ಇಸ್ ಸೇಲ್ ಓನ್ಲಿ ಸ್ಟೂಡೆಂಟ್ಸ್. ಸೇಲ್ ಯಾರಿಗೆ ಮಾಡ್ತಾ ಇರೋದಂದರೆ ಲಕ್ನೌ ಡೀಲರಿಗೆ ಸೇಲ್ ಮಾಡಿರುವಂಥದ್ದು. ಲಕ್ನೌ ಈಸ್ ಇನ್ ಒನ್ಸ್ ಅಗೇನ್ ಇನ್ ದ ಸ್ಟೇಟ್ ಆಫ್ ಯು ಪಿ ಓನ್ಲಿ. ಸೊ ಇಟ್ ಈಸ್ intrastate supply. Once again it is taxable. 15,80,000 in the taxable turnover column. Goods supply to a job worker. Job worker ಗೆ goods supply ಮಾಡಿರುವಂಥದ್ದು. So what you are supposed to write? It is not taxable. You have to mention it as not a supply. Goods transferred to branch office at Guwahati. Guwahati is in the state of Assam. I'll mention here students. Guwahati is in the state of Assam. Now the dealer is registered in UP. From UP to Assam it will be two different states, so it will be interstate supply. It is taxable. In the taxable turnover column you have to show it as 6,40,000. Goods supplied to a SEZ developer in UP. ಗೂಡ್ಸ್ ಯಾರಿಗೆ ಸಪ್ಲೈ ಮಾಡಿದ್ದಂದರೆ SEZ ಡೆವಲಪರಿಗೆ. ಸೊ SEZ ಡೆವಲಪರ್ಗೆ ಏನಾದ್ರು ಗೂಡ್ಸ್ ಸಪ್ಲೈ ಮಾಡಿದ್ರೆ ಎಗ್ರಿಗೇಟ್ ಟರ್ನೋವರಲ್ಲಿ ನಾವು ಅಮೌಂಟ್ ತೋರಿಸ್ಬೇಕು. ಟ್ಯಾಕ್ಸೇಬಲ್ ಟರ್ನೋವರ್ ಕ್ಯಾಲ್ಕುಲೇಟ್ ಮಾಡುವಾಗ ಯು ಹ್ಯಾವ್ ಟು ಮೆನ್ಷನ್ ಇಟ್ ಆಸ್ ಎಕ್ಸ್ಪೋರ್ಟ್ಸ್. ಟ್ಯಾಕ್ಸೇಬಲ್ ಟರ್ನೋವರ್ ಕಾಲಮಲ್ಲಿ ನೀವು ಎಕ್ಸ್ಪೋರ್ಟ್ಸ್ ಅಂತ ಮೆನ್ಷನ್ ಮಾಡಬೇಕು. ಈಗೆಲ್ಲ ನಾವು GST ಪೇಯಬಲ್ ಎಲ್ಲರೂ ಕ್ಯಾಲ್ಕುಲೇಷನ್ ಪ್ರಾಬ್ಲಮಲ್ಲಿ ಹೇಳಿದರೆ ಅವಾಗ ರೇಟ್ ಆಫ್ GST ಅಂತ ಕಾಲಮ್ ತೋರಿಸ್ತಾ ಇದ್ವಿ, CGST SGST ಅಂತ ತೋರಿಸ್ತಾ ಇದ್ವಿ. ಎಕ್ಸ್ಪೋರ್ಟ್ಸ್ ಕೇಸಲ್ಲಿ ರೇಟ್ ಆಫ್ GST ಕಾಲಮಲ್ಲಿ 0 ರೇಟೆಡ್ ಅಂತ ತೋರಿಸ್ಬೇಕಾಗುತ್ತೆ. ಇಲ್ಲಿ ರೇಟ್ ಆಫ್ GST ಇಲ್ಲ ಸ್ಟೂಡೆಂಟ್ಸ್, ಓನ್ಲಿ ಟ್ಯಾಕ್ಸೇಬಲ್ ಟರ್ನೋವರ್ ಕಾಲಮ್ ಇದೆ, ಹಾಗಾಗಿ ಎಕ್ಸ್ಪೋರ್ಟ್ಸ್ ಅಂತ ತೋರಿಸ್ಬೇಕು. ನೆಕ್ಸ್ಟ್ ಒನ್, ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಫ್ರಮ್ ಆ್ಯನ್ ಅನ್ರಿಜಿಸ್ಟರ್ಡ್ ಡೀಲರ್ ಅಂತ ಇದೆ ನೋಡಿ. ಪಾಯಿಂಟ್ ನಂಬರ್ ಎಫ್ ನೋಡಿ, ಸಿ ಹಿಯರ್ ಪಾಯಿಂಟ್ ನಂಬರ್ ಎಫ್ ಇಟ್ ಇಸ್ ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಫ್ರಮ್ ಆ್ಯನ್ ಅನ್ರಿಜಿಸ್ಟರ್ಡ್ ಡೀಲರ್ ಇಂಟ್ರಾ ಸ್ಟೇಟ್ ಅಂತ ಅವರೇ ಕೊಟ್ಟಿದ್ದಾರೆ. ಫ್ರಮ್ ಆ್ಯನ್ ಅನ್ರಿಜಿಸ್ಟರ್ಡ್ ಡೀಲರ್ ಇನ್ವರ್ಡ್ ಸಪ್ಲೈ. ಅನ್ರಿಜಿಸ್ಟರ್ಡ್ ಡೀಲರ್ಗೆ ನಾವು ಶಾರ್ಟಾಗಿ URD ಅಂತ ಕರಿಬೋದು. ದ ಆಕ್ರೋನಿಮ್ ಫಾರ್ ಅನ್ರಿಜಿಸ್ಟರ್ಡ್ ಡೀಲರ್ ಇಸ್ URD. ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಅಂತ ಹೇಳ್ತಾ ಇರೋದು. ಇನ್ವರ್ಡ್ ಸಪ್ಲೈ ಇಸ್ ನಥಿಂಗ್ ಬಟ್ ಪರ್ಚೇಸ್. ಈಗ ಯು ಹ್ಯಾವ್ ಟು ರಿಮೆಂಬರ್ ದಿಸ್, ಪರ್ಚೇಸ್ ಟ್ರಾನ್ಸಾಕ್ಷನ್ಸ್ ಕೇಸಲ್ಲಿ ಎರಡು ಪರ್ಚೇಸ್ ಟ್ರಾನ್ಸಾಕ್ಷನ್ನ ನಾವು ಟ್ಯಾಕ್ಸೇಬಲ್ ಟರ್ನೋವರ್ ಕೇಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಟ್ಯಾಕ್ಸೇಬಲ್ ಟರ್ನೋವರ್ ಕ್ಯಾಲ್ಕುಲೇಷನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಟೂ ಪರ್ಚೇಸ್ ಟ್ರಾನ್ಸಾಕ್ಷನ್. ಒಂದು ಇಂಪೋರ್ಟ್ ಆದರೆ, ಇಂಪೋರ್ಟ್ ಅಂತ ಹೇಳಿದ್ರೆ IGST ಅಪ್ಲೈ ಆಗುತ್ತೆ. ಸೆಕೆಂಡ್ ಒನ್ ಯಾವುದಂದರೆ ವೆನ್ ದ ಗೂಡ್ಸ್ ಆರ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್. ಇನ್ವರ್ಡ್ ಸಪ್ಲೈ ಎಲ್ಲರೂ ಅನ್ರಿಜಿಸ್ಟರ್ಡ್ ಡೀಲರಿಂದ ಆದರೆ ಅವಾಗ ಇಟ್ ಇಸ್ ಟ್ಯಾಕ್ಸೇಬಲ್ ಟರ್ನೋವರ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ನಾವು ಇನ್ವರ್ಡ್ ಸಪ್ಲೈ ಆಗಿದೆ, ಪರ್ಚೇಸ್ ಆಗಿದೆ ಸ್ಟೂಡೆಂಟ್ಸ್. ಯಾರಿಂದ ಪರ್ಚೇಸ್ ಆಗಿರೋದಂದರೆ URDಯಿಂದ, ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಆಗಿರೋದು. ಇಫ್ ಗೂಡ್ಸ್ ಆರ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ಇಟ್ ಈಸ್ ಟ್ಯಾಕ್ಸೇಬಲ್ ಆನ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. RCM ಸ್ಟ್ಯಾಂಡ್ಸ್ ಫಾರ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. ಏನು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂದರೆ, ಸಿ ಯೂಶ್ವಲಿ ವಾಟ್ ಹ್ಯಾಪನ್ಸ್ ಇಸ್ ಇಫ್ ದ ಸೆಲ್ಲರ್ ಈಸ್ ರಿಜಿಸ್ಟರ್ಡ್ ಅಂಡರ್ GST ಅಂಡರ್ ರಿಜಿಸ್ಟರ್ ಆಗಿಯೇ ಸೆಲ್ಲರ್ ಅಂತ ಆದರೆ ಬೈಯರಿಂದ ಅಮೌಂಟ್ನ ಕಲೆಕ್ಟ್ ಮಾಡ್ತಾನೆ. ಕಲೆಕ್ಟ್ ಮಾಡುವಾಗ GST ಕೂಡ ಕಲೆಕ್ಟ್ ಮಾಡ್ತಾನೆ, ಯಾಕಂದರೆ ಸೆಲ್ಲರ್ ಇಸ್ ರಿಜಿಸ್ಟರ್ಡ್ ಅಂಡರ್ GST. ಸೆಲ್ಲರ್ ಏನು ಮಾಡ್ತಾನೆ ಅಂದರೆ GSTನ ಕಲೆಕ್ಟ್ ಮಾಡಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹಿ ವಿಲ್ ಪೇ ದ ಅಮೌಂಟ್. ದಿಸ್ ಇಸ್ ದ ಯೂಶ್ವಲ್ ಪ್ರೊಸೀಜರ್. ಇಫ್ ದ ಸೆಲ್ಲರ್ ಈಸ್ ನಾಟ್ ರಿಜಿಸ್ಟರ್ಡ್ ಅಂಡರ್ GST, ಸೆಲ್ಲರ್ ಎಲ್ಲಾದರೂ GST ಅಂಡರ್ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ಅವಾಗ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬೈಯರಿಂದ ಬರೀ ಆ ಗೂಡ್ಸ್ ಅಥವಾ ಸರ್ವಿಸಸ್ ಸಂಬಂಧಪಟ್ಟಾಗೆ ಮಾತ್ರ ಅಮೌಂಟ್ನ ಕಲೆಕ್ಟ್ ಮಾಡ್ತಾನೆ. GST ಕಲೆಕ್ಟ್ ಮಾಡೋದ ಸೆಲ್ಲರ್ ಅದನ್ನು, ಯಾಕಂದರೆ ಈಸ್ ನಾಟ್ ರಿಜಿಸ್ಟರ್ಡ್ ಅಂಡರ್ GST. ಸೊ ಸೆಲ್ಲರ್ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ ಅವಾಗ ಸೆಲ್ಲರ್ ಅಮೌಂಟ್ ಕಲೆಕ್ಟ್ ಮಾಡೋಕ್ಕಾಗಲ್ಲ,
ಜಿ ಎಸ್ ಟಿ ಯಾರು ಪೇ ಮಾಡಬೇಕಾಗುತ್ತೆ ಅಂದರೆ ಬೈಯರ್ ಪೇ ಮಾಡಬೇಕಾಗುತ್ತೆ. ಸೊ ಬೈಯರ್ ಏನಾದ್ರು ಟ್ಯಾಕ್ಸ್ನ ಪೇ ಮಾಡಿದ್ರೆ, ಯಾಕೆ ಅಂತ ಹೇಳಿದ್ರೆ ಸೆಲ್ಲರ್ ಜಿ ಎಸ್ ಟಿ ಅಂತ ರಿಜಿಸ್ಟರ್ ಆಗಿಲ್ಲ, ಅವಾಗ ಬೈಯರ್ ಜಿ ಎಸ್ ಟಿ ಪೇ ಮಾಡಿದ್ರೆ ಸೊ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಪ್ಲೈ ಆಗುತ್ತೆ. ಸೊ ಇನ್ ದಿಸ್ ಕೇಸ್ ಆಲ್ಸೋ ಸ್ಟೂಡೆಂಟ್ಸ್, ನಾವು ದ ಡೀಲರ್ ಇಸ್ ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಫ್ರಮ್ ಆ್ಯನ್ ಅನ್ರಿಜಿಸ್ಟರ್ಡ್ ಡೀಲರ್. ಪರ್ಚೇಸ್ ಆಗಿರುವಂಥದ್ದು ಅನ್ರಿಜಿಸ್ಟರ್ಡ್ ಡೀಲರಿಂದ, ಸೆಲ್ಲರ್ ಇರೋನು ಅನ್ರಿಜಿಸ್ಟರ್ಡ್ ಡೀಲರ್. ವೆನ್ ಗೂಡ್ಸ್ ಆರ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್, ಇಟ್ ಈಸ್ ಟ್ಯಾಕ್ಸೇಬಲ್ ಅಂಡರ್ ಟ್ಯಾಕ್ಸೇಬಲ್ ಆಗುತ್ತೆ ಆ್ಯಸ್ ಪರ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. ಇದು ಯಾವುದೂ ಅರ್ಥ ಆಗಿಲ್ಲ ಅಂದರೆ ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಟ್ಯಾಕ್ಸೇಬಲ್ ಟರ್ನ್ ಓವರ್ ಕೇಸಲ್ಲಿ ನಾವು ಎರಡು ಪರ್ಚೇಸ್ ಟ್ರಾನ್ಸಾಕ್ಷನ್ನ ಕನ್ಸಿಡರ್ ಮಾಡ್ತೀವಿ. ಒಂದು ಇಂಪೋರ್ಟ್ GST ಅಪ್ಲೈ ಆಗುತ್ತೆ. ಸೆಕೆಂಡ್ ಪರ್ಚೇಸ್ ಯಾವುದು ಅಂದರೆ ಅನ್ರಿಜಿಸ್ಟರ್ಡ್ ಡೀಲರಿಂದ ಇನ್ವರ್ಡ್ ಸಪ್ಲೈ ಆಗಿದ್ರೆ, ಪರ್ಚೇಸ್ ಆಗಿದ್ರೆ, ದ್ಯಾಟ್ ಶುಡ್ ಬಿ ಕನ್ಸಿಡರ್ಡ್. ನೆಕ್ಸ್ಟ್ ಹಿಯರ್ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಸ್ಟೂಡೆಂಟ್ಸ್, ಬಿಕಾಸ್ ಇಟ್ ಈಸ್ ದ ಗೂಡ್ಸ್ ಆರ್ ಪರ್ಚೇಸ್ಡ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್, URD ಇಂದ ಪರ್ಚೇಸ್ ಆಗಿರುವಂಥದ್ದು. ನೆಕ್ಸ್ಟ್ ಒನ್, ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಫ್ರಮ್ ಎ ರಿಜಿಸ್ಟರ್ಡ್ ಡೀಲರ್. ಇಲ್ಲೂ ಕೂಡ ಇನ್ವರ್ಡ್ ಸಪ್ಲೈ ಸ್ಟೂಡೆಂಟ್ಸ್ ಪರ್ಚೇಸೇ, ಬಟ್ ಯಾರಿಂದ ಪರ್ಚೇಸ್ ಮಾಡಿದ್ದಂದರೆ ಅನ್ರಿಜಿಸ್ಟರ್ಡ್ ಡೀಲರಿಂದ ಅಲ್ಲ, ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಿದ್ರೆ ಯು ಹ್ಯಾವ್ ಟು, ಇಟ್ ಇಸ್ ನಾಟ್ ಟ್ಯಾಕ್ಸೇಬಲ್. ಇನ್ ದ ಟ್ಯಾಕ್ಸೇಬಲ್ ಟರ್ನ್ ಓವರ್ ಕಾಲಮ್ ಯು ಹ್ಯಾವ್ ಟು ಮೆನ್ಷನ್ ಇಟ್ ಆಸ್ ನಾಟ್ ಟ್ಯಾಕ್ಸೇಬಲ್. Outward supply to corporate office of TCS Delhi. Outward supply is nothing but sale. To whom the goods are sold, it is sold to TCS Delhi. ಡೆಲ್ಲಿಗೆ ಸೇಲ್ ಮಾಡಿರೋಂಥದ್ದು. ಫ್ರಮ್ UP to Delhi, it will be interstate supply, so it is taxable. 4 lakh in the taxable turnover column. Goods supplied by the job worker directly to a dealer. ಜಾಬ್ ವರ್ಕರ್ ಏನು ಮಾಡ್ಯಾನಂದರೆ ಆಫ್ಟರ್ ಪ್ರೊಸೆಸಿಂಗ್ ದ ಗೂಡ್ಸ್ ಹಿ ಹ್ಯಾಸ್ ಟು ರಿಟರ್ನ್ ದ ಗೂಡ್ಸ್ ಟು ದ ಡೀಲರ್. ಅವನ ಡೀಲರಿಗೆ ರಿಟರ್ನ್ ಮಾಡಬೇಕು. ಈಗ ಜಾಬ್ ವರ್ಕರ್ ಯಾರಿದಾನಲ್ಲ, ಗೂಡ್ಸ್ ಪ್ರೊಸೆಸ್ ಆದಮೇಲೆ ತನ್ನ ಡೀಲರ್ ಅಂದರೆ ಮೋಹನ್ ಲಾಲ್ ಜೈನ್, ಆ್ಯಸ್ ಪರ್ ದ ಪ್ರಾಬ್ಲಮ್ ಇಸ್ ಮೋಹನ್ ಲಾಲ್ ಜೈನ್, ಅವನಿಗೆ ರಿಟರ್ನ್ ಮಾಡಬೇಕು. ಬಟ್ ವಾಟ್ ದ ಜಾಬ್ ವರ್ಕರ್ ಹ್ಯಾಸ್ ಡನ್ ಇಸ್ ಆಫ್ಟರ್ ಪ್ರೊಸೆಸಿಂಗ್ ದ ಗೂಡ್ಸ್ ಹಿ ಹ್ಯಾಸ್ ಸೋಲ್ಡ್ ಡೈರೆಕ್ಟ್ಲಿ ಟು ಅನದರ್ ಡೀಲರ್, ಇನ್ನೊಬ್ಬ ಡೀಲರಿಗೆ ಸೇಲ್ ಮಾಡ್ಯಾನೆ. ಸೊ ಇಟ್ ಬಿಕಮ್ಸ್ ಸಪ್ಲೈ ಓನ್ಲಿ, ಔಟ್ವರ್ಡ್ ಸಪ್ಲೈ ಅಂತಲೇ ಟ್ರೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಅಂದರೆ ಜಾಬ್ ವರ್ಕರ್ ತನ್ನ ಪ್ಲೇಸಿಂದ ಬೇರೊಬ್ಬರಿಗೆ ಡೈರೆಕ್ಟಾಗಿ ಸೇಲ್ ಮಾಡಿದ್ರೆ ಇಟ್ ಈಸ್ ಸೇಲ್ ಓನ್ಲಿ ಅಥವಾ ಔಟ್ವರ್ಡ್ ಸಪ್ಲೈ ಆಗುತ್ತೆ. ಸೊ ಇಟ್ ಇಸ್ ಟ್ಯಾಕ್ಸೇಬಲ್. 1,50,000 ಇನ್ ದ ಟ್ಯಾಕ್ಸೇಬಲ್ ಟರ್ನ್ ಓವರ್ ಕಾಲಮ್. ಇನ್ವರ್ಡ್ ಸಪ್ಲೈ ಆಫ್ ಸರ್ವಿಸಸ್ ಫ್ರಮ್ TCS ಲಿಮಿಟೆಡ್ ಡೆಲ್ಲಿ. ಇನ್ವರ್ಡ್ ಸಪ್ಲೈ ಆಫ್ ಸರ್ವಿಸಸ್ ಅಂತ ಹೇಳ್ತಾರೆ. ಇನ್ವರ್ಡ್ ಸಪ್ಲೈ ಅಂದರೆ ಪರ್ಚೇಸ್ ಆಫ್ ಸರ್ವಿಸಸ್ ಅಂತ ಆಗುತ್ತೆ. ಫ್ರಮ್ TCS ಲಿಮಿಟೆಡ್ ಡೆಲ್ಲಿ, TCS ಲಿಮಿಟೆಡಿಂದ ಸರ್ವಿಸಸ್ ಪರ್ಚೇಸ್ ಮಾಡ್ತಾರೆ. ಈಗ while computing taxable turnover, two purchase transactions are taxable. One is import, the other one is purchase from URD. ಈಗ TCS Limited ಕೇಸಲ್ಲಿ it is not given which type of dealer it is. TCS Limited ಏನಿದೆ ಅದು ಯಾವ ರೀತಿಯ ಡೀಲರ್ ಅಂತ ಗೊತ್ತಿಲ್ಲ, ಅನ್ರಿಜಿಸ್ಟರ್ಡ್ ಡೀಲರಾ ಅಥವಾ ರಿಜಿಸ್ಟರ್ಡ್ ಡೀಲರಾ. ವೆನ್ ದ ಪ್ರಾಬ್ಲಮ್ ಇಸ್ ಸೈಲೆಂಟ್ ರಿಗಾರ್ಡಿಂಗ್ ದ ಟೈಪ್ ಆಫ್ ಡೀಲರ್, ಯಾವ ರೀತಿಯ ಡೀಲರ್ ಅಂತ ಕೊಡದೇ ಇರುವಾಗ ಯು ಹ್ಯಾವ್ ಟು ಎಸ್ಯೂಮ್ ದ ಡೀಲರ್ ಆ್ಯಸ್ ರಿಜಿಸ್ಟರ್ಡ್ ಡೀಲರ್. ನೀವೇನಂತ ಎಸ್ಯೂಮ್ ಮಾಡಬೇಕಂದ್ರೆ ಡೀಲರ್ನ ರಿಜಿಸ್ಟರ್ಡ್ ಡೀಲರ್ ಅಂತ ಎಸ್ಯೂಮ್ ಮಾಡಬೇಕಾಗುತ್ತೆ. ಹಾಗಾಗಿ ಇನ್ವರ್ಡ್ ಸಪ್ಲೈ ಆಫ್ ಸರ್ವಿಸಸ್ ಅಂತ ಏನು ಹೇಳ್ತಾ ಇದ್ದಾರೆ, ಪರ್ಚೇಸ್ ಆಗಿದೆ. ಯಾರಿಂದ ಪರ್ಚೇಸ್ ಆಗಿದೆ ಅಂತ ಹೇಳಿದ್ರೆ TCS ಲಿಮಿಟೆಡ್. ಯಾವ ರೀತಿಯ ಡೀಲರ್ ಅಂತ ಕೊಟ್ಟಿಲ್ಲ, ನೀವು ರಿಜಿಸ್ಟರ್ಡ್ ಡೀಲರ್ ಅಂತ ಎಸ್ಯೂಮ್ ಮಾಡಬೇಕು. ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಿದ್ರೆ ನಾಟ್ ಟ್ಯಾಕ್ಸೇಬಲ್. ಇನ್ ದ ಟ್ಯಾಕ್ಸೇಬಲ್ ಟರ್ನ್ ಓವರ್ ಕಾಲಮ್ ನಾಟ್ ಟ್ಯಾಕ್ಸೇಬಲ್. ಆ್ಯಂಡ್ GST paid is given in the problem students. GST paid once again it is also not taxable. Find out the total of both the columns. The total of aggregate turnover comes to 46,70,000. Taxable turnover total comes to 43,10,000. So I hope you have understood with the problem. And working notes are given students. Go through the working notes. And remember, once again I'll make it clear. For calculating aggregate turnover, you have to consider only sales transactions. For calculating taxable turnover, you have to consider all outward supply transaction. Outward supply consider ಮಾಡಬೇಕು. ಬಟ್ ಪರ್ಚೇಸ್ ಟ್ರಾನ್ಸಾಕ್ಷನ್ಸ್, ಎರಡು ಪರ್ಚೇಸ್ ಟ್ರಾನ್ಸಾಕ್ಷನ್ನ ಕನ್ಸಿಡರ್ ಮಾಡಬೇಕು. ಯಾವ್ದ್ಯಾವುದು ಅಂತ ಹೇಳಿದ್ರೆ, ಒನ್ ಇಸ್ ಇಂಪೋರ್ಟ್. ಇಫ್ ದ ಗೂಡ್ಸ್ ಆರ್ ಇಂಪೋರ್ಟೆಡ್ ಟು ಇಂಡಿಯಾ. ಈಗ ಇಂಪೋರ್ಟ್ ಮಾಡ್ಕೊತಾ ಇದೀವಿ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಇನ್ವರ್ಡ್ ಸಪ್ಲೈ ಓನ್ಲಿ. ಸೆಕೆಂಡ್ ಒನ್, ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್. ಸೊ ಇಟ್ ಇಸ್ ಟ್ಯಾಕ್ಸೇಬಲ್ ಸ್ಟೂಡೆಂಟ್.